ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕೋಟಕ್ ಮಹೇಂದ್ರ ಬ್ಯಾಂಕ್ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ನ ಯಾವ ರೀತಿ ಓಪನ್ ಮಾಡೋದು, ಮತ್ತು ಈ ಒಂದು ಕೋಟಕ್ ಮಹೇಂದ್ರ ಬ್ಯಾಂಕಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ತು ಅಂದರೆ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತು ಅಂದರೂ ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೀವು ಪ್ಲೇಸ್ಟೋರಲ್ಲಿ ಆಗಿರ್ಬೋದು ಅಥವಾ ಆ್ಯಪ್ ಸ್ಟೋರಲ್ಲಿ ಆಗಿರ್ಬೋದು ಕೋಟಕ್ 811 ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಾದರೂ ಈ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರನಾರು ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಫಸ್ಟಿಗೆ ನಿಮಗೊಂದು ನೋಟಿಫಿಕೇಷನ್ ಪರ್ಮಿಷನ್ ಕೇಳುತ್ತೆ ಅಂತಲೇ ಹೇಳ್ಬೋದು. ಆ ನೋಟಿಫಿಕೇಷನ್ ಪರ್ಮಿಷನ್ಗೆ ಅಲೋ ಕೊಡಿ. ಜೊತೆಗೆ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡೋದು ಕೇಳುತ್ತೆ. ಸೊ ಲ್ಯಾಂಗ್ವೇಜ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಎರಡು ರೀತಿ ಆಪ್ಷನ್ಸ್ಗಳು ನೋಡೋದಕ್ಕೆ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ನಿಮ್ಮ ಹತ್ರ ಏನಾದ್ರು ಕೋಟಕ್ ಮಹೇಂದ್ರ ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ ನೀವು ಲಾಗಿನ್ ಇಂಟು ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಅಕೌಂಟ್ನ ಲಾಗಿನ್ ಮಾಡ್ಕೊಬೋದು. ಇಫ್ ಇನ್ ಕೇಸ್ ನೀವು ಯಾರು ಫ್ರೆಶ್ ಆಗಿ ಅಕೌಂಟ್ ಓಪನ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಓಪನ್ ಅ ನ್ಯೂ ಅಕೌಂಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲ ನಾವು ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ನ ಓಪನ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ನಾನಿವಾಗ ಈ ಒಂದು ಓಪನ್ ನ್ಯೂ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ. ಸೊ ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲ ಅಂತ ಅಂದರೆ ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಕೋಟಕ್ 811 ಒಂದು ವೆಬ್ಸೈಟ್ಗೆ ಕರ್ಕೊಂಡೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಈ ಒಂದು ಕೋಟಕ್ ಮಹೇಂದ್ರ ಬ್ಯಾಂಕ್ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತು ಅಂದರೆ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲ್ ಏನೇನು ಬೆನಿಫಿಟ್ ಇದೆ ಅಂತ ನಾನು ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಗೆ ಇಲ್ಲಿ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟಲ್ಲಿ ಎರಡು ರೀತಿಯ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಒಂದು ನಾರ್ಮಲ್ ಒಂದು ಸೇವಿಂಗ್ ಅಕೌಂಟ್ ಅಂತ ಹೇಳ್ಬೋದು, ಇನ್ನೊಂದು ಬಂದು ಸೂಪರ್ ಸೇವಿಂಗ್ ಅಕೌಂಟ್ ಅಂತ ಹೇಳ್ಬೋದು. ಸೊ ಎರಡೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಎರಡೂ ಕೂಡ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಸ್ವಲ್ಪ ಬೆನಿಫಿಟ್ಸ್ಗಳು ಎರಡರಲ್ಲೂ ಕೂಡ ಸ್ವಲ್ಪ ಡಿಫ್ರೆಂಟ್ ಇದೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ನೋಡೋದಾದರೆ ನಿಮಗೆ ಮಂತ್ಲಿ ಡೆಪಾಸಿಟ್ ಬಂದು ನಿಮಗೆ ನಾರ್ಮಲ್ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟಲ್ಲಿ ಝೀರೋ ಇದೆ ಅಂತ ಹೇಳ್ಬೋದು. ಬಟ್ ಆದರೆ ಸೂಪರ್ ಸೇವಿಂಗ್ ಅಕೌಂಟಲ್ಲಿ 10,000 ರೂಪಾಯಿ ತನಕ ನೀವು ಮಂತ್ಲಿ ಡೆಪಾಸಿಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಜೊತೆಗೆ ಎರಡೂ ಕೂಡ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಅಂತಲೇ ಹೇಳ್ಬೋದು. ಅಂದರೆ ನೀವು ಇಲ್ಲಿ ಯಾವುದೇ ರೀತಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ಆ್ಯನ್ಯುವಲ್ ಕ್ಯಾಶ್ ಬ್ಯಾಕ್ ಬಂದು ನಿಮಗೆ ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ ಝೀರೋ ಇದೆ ಅಂತ ಹೇಳ್ಬೋದು. ಬಟ್ ಆದರೆ ಸೂಪರ್ ಸೇವಿಂಗ್ ಅಕೌಂಟಲ್ಲಿ ಅಪ್ ಟು 6,000 ರೂಪಾಯಿ ತನಕ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಆ್ಯನ್ಯುವಲ್ ಪ್ರೋಗ್ರಾಮ್ ಫೀಸ್ ಬಂದು ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ ಝೀರೋ ಇದೆ ಅಂತ ಹೇಳ್ಬೋದು. ಬಟ್ ಆದರೆ ಸೂಪರ್ ಸೇವಿಂಗ್ ಅಕೌಂಟಲ್ಲಿ ಪ್ರತಿ ವರ್ಷ 399 ರೂಪಾಯಿ ಮೇಂಟೆನೆನ್ಸ್ ಚಾರ್ಜು ಅಥವಾ ಒಂದು ಏನು ಪ್ರೋಗ್ರಾಮ್ ಚಾರ್ಜ್ ಇದೆ ಅದನ್ನು ತಗೊಳ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಎರಡೂ ಅಕೌಂಟಲ್ಲೂ ಕೂಡ ಡಿಜಿಟಲ್ ಫಂಡ್ ಟ್ರಾನ್ಸ್ಫರ್, ನಿಫ್ಟಿ, RTGS, IMPS ಎಲ್ಲದೂ ಕೂಡ ಕಂಪ್ಲೀಟ್ಲಿ ಫ್ರೀ ಇದೆ ಅಂತಲೇ ಹೇಳ್ಬೋದು. ಎರಡೂ ಅಕೌಂಟಲ್ಲೂ ಕೂಡ ಫ್ರೀ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಫಂಡಿಂಗ್ ಡ್ಯೂರಿಂಗ್ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಅಂತ ಇದೆ. ಸೊ ಸ್ಟಾರ್ಟಿಂಗ್ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂದರೆ ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ 2,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದೇ ಸೂಪರ್ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತಿದ್ದೀರಾ ಅಂದರೆ 10,000 ರೂಪಾಯಿ ತನಕ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ. ಬಟ್ ಆ ಅಮೌಂಟ್ ಎಲ್ಲೂ ಹೋಗಲ್ಲ, ನಿಮ್ಮ ಅಕೌಂಟಲ್ಲೇ ಇರುತ್ತೆ. ನೀವು ಬೇಕಾದರೆ ಆ ಅಮೌಂಟ್ನ ಯೂಸ್ ಕೂಡ ಮಾಡ್ಬೋದು. ಯಾಕಂದರೆ ನಾವಿಲ್ಲಿ ಮೇಂಟೆನೆನ್ಸ್ ಮಾಡಬೇಕು, ಅಕೌಂಟ್ನ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದು ಯಾವುದೇ ರೀತಿ ನಿಯಮ ಇಲ್ಲ. ಹಾಗಾಗಿ ನೀವು ಬೇಕಾದರೆ 2,000 ರೂಪಾಯಿ ಅಥವಾ 10,000 ರೂಪಾಯಿ ಏನು ಡೆಪಾಸಿಟ್ ಮಾಡಿರ್ತೀರೋ ಅದನ್ನು ನೀವು ಬೇಕಾದರೆ ವಿತ್ಡ್ರಾ ಕೂಡ ಮಾಡ್ಕೊಬೋದು ಅಂತಲೇ ಹೇಳ್ತೀನಿ. ಸೊ ಇದಾದ ನಂತರ ಇನ್ನೂ ಅನೇಕ ಒಂದು ಬೆನಿಫಿಟ್ಸ್ಗಳಿದೆ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ವರ್ಚುವಲ್ ಡೆಬಿಟ್ ಕಾರ್ಡ್. ಅಂದರೆ ಡಿಜಿಟಲ್ ಡೆಬಿಟ್ ಕಾರ್ಡಿಂದ ನೀವು ಬೇಕಾದರೆ UPI ಒಂದು ಆಪ್ಷನ್ ಕೂಡ ಎನೇಬಲ್ ಮಾಡ್ಕೊಬೋದು. ಸೊ ಅದಕ್ಕೆ ವರ್ಚುವಲ್ ಡೆಬಿಟ್ ಕಾರ್ಡು ಎರಡರಲ್ಲೂ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಫಿಸಿಕಲ್ ಡೆಬಿಟ್ ಕಾರ್ಡ್ ಏನಿದೆ ಇದು ಒಂದು ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ ಬೇಕು, ನಿಮಗೆ ಫಿಸಿಕಲ್ ಡೆಬಿಟ್ ಕಾರ್ಡ್ ಬೇಕು ಅಂದರೆ 399 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸೊ ಆಗ ನಿಮ್ಮ ಒಂದು ಮನೆ ಅಡ್ರೆಸ್ಗೆ ಫಿಸಿಕಲ್ ಡೆಬಿಟ್ ಕಾರ್ಡ್ ಅನ್ನೋದನ್ನು ಕಳಿಸ್ಕೊಡ್ತಾರೆ. ಇಫ್ ಇನ್ ಕೇಸ್ ನೀವು ಯಾರು ಸೂಪರ್ ಸೇವಿಂಗ್ ಅಕೌಂಟ್ ಓಪನ್ ಮಾಡಿದ್ದೀರಾ ಅಂದರೆ ನಿಮಗೆ ವೀಸಾ ಪ್ಲ್ಯಾಟಿನಮ್ ಒಂದು ಏನು ಡೆಬಿಟ್ ಕಾರ್ಡ್ ಇದೆ ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಡೈಲಿ ATM ಕ್ಯಾಶ್ ವಿಡ್ರಾಲ್ ಬಂದು ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ
25,000 ತನಕ ವಿತ್ಡ್ರಾ ಮಾಡ್ಬೋದು. ಅದೇ ಸೂಪರ್ ಸೇವಿಂಗ್ ಅಕೌಂಟಲ್ಲಿ 1,00,000ವರೆಗೂ ನೀವು ವಿತ್ಡ್ರಾ ಮಾಡ್ಬೋದು ಪ್ರತಿದಿನ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಕ್ಯಾಶ್ ಟ್ರಾನ್ಸಾಕ್ಷನ್ ಬಂದು ನಾರ್ಮಲ್ ಒಂದು ಸೇವಿಂಗ್ ಅಕೌಂಟಲ್ಲಿ 10,000 ರೂಪಾಯಿ ಪರ್ ಮಂತ್ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಅದೇ ನೀವ್ಯಾರು ಸೂಪರ್ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತೀವಿ ಅಂದರೆ 2,00,000 ತನಕ ನೀವು 4 ಸತಿ ಒಂದೇ ತಿಂಗಳಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಅದೇ ರೀತಿ ಡೆಡಿಕೇಟೆಡ್ ಕಸ್ಟಮರ್ ಸಪೋರ್ಟ್ ಅಂತ ಇದೆ. ಡೆಡಿಕೇಟೆಡ್ ಕಸ್ಟಮರ್ ಸಪೋರ್ಟ್ ಬಂದು ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ ಸಿಗಲ್ಲ ಅಂತಲೇ ಹೇಳ್ಬೋದು. ಅದೇ ಸೂಪರ್ ಸೇವಿಂಗ್ ಅಕೌಂಟ್ ಓಪನ್ ಮಾಡಿದ್ರಿ ಅಂದರೆ ನಿಮಗೆ ಕಸ್ಟಮರ್ ಸಪೋರ್ಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟು ಚೆಕ್ ಬುಕ್ ಬಂದು ನಿಮ್ಗೆ ಏನಾದ್ರು ಬೇಕಿತ್ತು ಅಂದರೆ ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ ಪರ್ ಚೆಕ್ ಬುಕ್ಕಿಗೆ ನೀವು 5 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಅದೇ ನೀವ್ಯಾರು ಸೂಪರ್ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತೀವಿ ಅಂದರೆ ಒಂದು ಚೆಕ್ ಬುಕ್ಕು ಫ್ರೀಯಾಗಿ ಕೊಡ್ತಾರೆ 1 ಇಯರ್ಗೆ. ಸೊ ಇದನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಮಗೆ ಇಂಟ್ರೆಸ್ಟು ಕೂಡ ಇದೆ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಬಂದು ನಿಮಗೆ ನೀವು ಎಷ್ಟು ಅಮೌಂಟು ಮೇಂಟೈನ್ ಮಾಡ್ತೀರೋ ನಿಮ್ಮ ಅಕೌಂಟಿಗೆ ಆ ಒಂದು ಬೇಸಿಸ್ ಮೇಲೆ ನಿಮಗೆ 5.75% ಇಂಟ್ರೆಸ್ಟ್ ಅನ್ನೋದನ್ನು 2 ಅಕೌಂಟ್ಗಳಿಗೂ ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಇನ್ನೂ ಅನೇಕ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು, ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ನೀವು ಅಕೌಂಟ್ ಓಪನ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ಗಳು ಬಂದು ನಿಮಗೆ 2 ಅಕೌಂಟಿಗೂ ಕೂಡ ಜಸ್ಟ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇದ್ದರೆ ಸಾಕು 2 ಅಕೌಂಟ್ನು ಕೂಡ ನೀವು ಓಪನ್ ಮಾಡ್ಬೋದು. 2 ರೀತಿ ಅಕೌಂಟು ಕೂಡ ಓಪನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟು ಪರ್ಸನಲ್ ಆಕ್ಸಿಡೆಂಟ್ ಕವರ್ ಬಂದು ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ 2,00,000 ತನಕ ಕೊಡ್ತಾರೆ. ಅಪ್ ಟು 2,00,000 ತನಕ ನಿಮಗೆ ಆಕ್ಸಿಡೆಂಟ್ ಒಂದು ಕವರ್ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದೇ ಸೂಪರ್ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತು ಅಂದರೆ ಅಪ್ ಟು 15,00,000 ತನಕ ಒಂದು ಆಕ್ಸಿಡೆಂಟಲ್ ಕವರ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಯಿತು ಏನೋ ಇದಕ್ಕಿಂತ ಏನೋ ಆಯಿತು ಅಂದರೆ ಸೊ ನಿಮಗೆ 15,00,000 ತನಕ ನಿಮಗೆ ಒಂದು ಅಮೌಂಟ್ ಅನ್ನೋದನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪರ್ಚೇಸಸ್ ಪ್ರೊಟೆಕ್ಷನ್ಸ್ ಅಂತ ಇದೆ. ಪರ್ಚೇಸಸ್ ಪ್ರೊಟೆಕ್ಷನಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರು ಲೋನ್ ಬೇಕಿತ್ತು ಅಂದರೆ ನೀವು ಲ್ಯಾಂಡ್ ಮೇಲೆ ಅಥವಾ ಫ್ಲ್ಯಾಟ್ ಮೇಲೆ ನೀವು ಯಾರು ಲೋನ್ ತೊಗೊತಿದ್ದೀರಾ ಇಲ್ಲ ಬೇರೆ ಏನೋ ಒಂದು ಉದ್ದೇಶಕ್ಕೋಸ್ಕರ ಲೋನ್ ತೊಗೊತಿದ್ದೀರಾ ಅಂದರೆ ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ 50,000 ರೂಪಾಯಿ ತನಕಲ್ಲೂ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದು ಡಿಪೆಂಡಿಂಗ್ ಅಪ್ ನಿಮ್ಮ ಒಂದು ಸಿಬಿಲ್ ಸ್ಕೋರು ನೀವು ಮಾಡಿರುವಂಥ ಒಂದು ಟ್ರಾನ್ಸಾಕ್ಷನ್ ಮೇಲೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದೇ ಸೂಪರ್ ಸೇವಿಂಗ್ ಅಕೌಂಟಲ್ಲಿ ಅಪ್ ಟು 1,00,000 ತನಕ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಏರ್ ಆಕ್ಸಿಡೆಂಟ್ ಕವರ್ ಬಂದು ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ ಯಾವುದೇ ರೀತಿ ಕೊಡಲ್ಲ ಅಂತ ಹೇಳ್ಬೋದು. ಅದೇ ನೀವು ಯಾರು ಸೂಪರ್ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತು ಅಂದರೆ ಅಪ್ ಟು 50,00,000 ತನಕ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ನಿಮ್ಮದು ಏನಾದ್ರು ಕಾರ್ಡ್ ಏನಾದ್ರು ಕಳೆದೋಯ್ತು ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ನಾರ್ಮಲ್ ಸೇವಿಂಗ್ ಅಕೌಂಟಲ್ಲಿ 2.5 ಲಕ್ಷ ತನಕ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅಪ್ ಟು ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಎಕ್ಸಾಕ್ಟ್ 2.5 ಲಕ್ಷ ಕೊಡಲ್ಲ. ಸೊ ಅಷ್ಟರಲ್ಲಿ ಆಸುಪಾಸಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದೇ ಸೂಪರ್ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತೀವಿ ಅಂದರೆ ಅಪ್ ಟು ನಿಮಗೆ 3.5 ಲಕ್ಷ ತನಕ ಒಂದು ಕಾರ್ಡ್ ಮೇಲೆ ನಿಮಗೆ ಏನಾದ್ರು ಕಾರ್ಡ್ ಕಳೆದೋಯ್ತು ಇಲ್ಲ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವೆರಡು ಅಕೌಂಟಲ್ಲಿರುವಂತಹ ಒಂದು ಬೆನಿಫಿಟ್ಸ್ಗಳಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟು ಅಕೌಂಟ್ ಯಾವ ಥರ ಓಪನ್ ಮಾಡೋದು. ಸೊ ಅಕೌಂಟ್ ಯಾವ ಥರ ಓಪನ್ ಮಾಡೋದು ಅಂದರೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಂಬರ್ನ ನೀವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಎರಡನೇದಾಗಿ ನಿಮ್ಮ ಒಂದು ಇಮೇಲ್ ಐ ಡಿನ ನೀವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಮೂರನೇದಾಗಿ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ದು ಒಂದು ಪಿನ್ ಕೋಡ್ ನಂಬರ್ನ ನೀವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅಪ್ಡೇಟ್ ಮಾಡಿ ನೀವಿಲ್ಲಿ ಓಪನ್ ಅಕೌಂಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ನಾವೀಗ ಇದನ್ನೆಲ್ಲ ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ಓಪನ್ ಅಕೌಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಡೀಟೇಲ್ಸ್ನು ಕೂಡ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಅಪ್ಡೇಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಓಪನ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮ್ಮ ಒಂದು ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು OTP ಅಪ್ಡೇಟ್ ಮಾಡ್ಕೊಳ್ಳಿ. ನಾನೀಗ OTP ಎಂಟರ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, OTP ಹಾಕಿದ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ಗಳನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಒಂದು ಪಾನ್ ಕಾರ್ಡ್ ಡೀಟೇಲ್ಸ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಸೊ ಅವೆರಡು ಡೀಟೇಲ್ಸ್ನು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಿ. ಜೊತೆಗೆ ಈ ಒಂದು ಅಕೌಂಟ್ ಓಪನ್ ಮಾಡಬೇಕು ಅಂದರೆ ನಿಮಗೆ 18 ವರ್ಷ ಕಂಪಲ್ಸರಿ ಆಗಿರಬೇಕು. 18 ವರ್ಷ ಮೇಲ್ಪಟ್ಟವರು ಮಾತ್ರ ಈ ಒಂದು ಅಕೌಂಟ್ ಓಪನ್ ಮಾಡೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ
ನಾನು ಮತ್ತು ಆಧಾರ್ ಡೀಟೇಲ್ಸ್ ಹಾಕಿದ ನಂತರ ನಿಮಗೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಬರುತ್ತೆ. ಸೊ ಈ ಒಂದು ಚೆಕ್ ಬಾಕ್ಸ್ನ ಕೂಡ ಟಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಕೆಳಗಡೆ ಕೂಡ ಒಂದು ಚೆಕ್ ಬಾಕ್ಸ್ ಬರುತ್ತೆ, ಇದನ್ನು ಕೂಡ ನೀವು ಟಿಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಟಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಪ್ರೊಸೀಡ್ ಟು ವೆರಿಫೈ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನಿವಾಗ ಇದೆಲ್ಲ ಡೀಟೇಲ್ಸ್ನು ಕೂಡ ಅಪ್ಡೇಟ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಡೀಟೇಲ್ಸ್ನು ಕೂಡ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಪ್ರೊಸೀಡ್ ಟು ವೆರಿಫೈ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಲೋಡ್ ಆಗೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ವೆಬ್ಸೈಟ್ನ ರೀಫ್ರೆಶ್ ಮಾಡೋದು ಅಥವಾ ಬ್ಯಾಕ್ ಬರೋದು, ಕ್ಲೋಸ್ ಮಾಡೋದು, ಈ ಥರ ಏನು ಮಾಡೋದಕ್ಕೆ ಹೋಗ್ಬೇಡಿ. ಈ ಥರ ಮಾಡ್ತು ಅಂದರೆ ಏನು ಅಪ್ಲಿಕೇಶನ್ ಇರುತ್ತೆ ಅದು ವೆರಿಫಿಕೇಷನ್ ಆಗೋದಿಲ್ಲ ಮತ್ತು ಅರ್ಧಕ್ಕೆ ಸ್ಟ್ರಕ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ತುಂಬ ಸಮಸ್ಯೆಗಳು ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿಕೊಂಡು ದಯವಿಟ್ಟು ನಿಧಾನಕ್ಕೆ ಎಲ್ಲದನ್ನು ಕೂಡ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ. ಇದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಒಂದು OTPನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ನಾನಿವಾಗ OTPನ ಅಪ್ಡೇಟ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಸೊ ಇದಾದ ನಂತರ ನೆಕ್ಸ್ಟ್ ನಿಮಗೆ ಮೊಬೈಲ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಬರುತ್ತೆ. ಯಾಕಂತ ಅಂದರೆ ನಾನಿಲ್ಲಿ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಏನು ನಂಬರ್ ಕೊಟ್ಟಿದ್ದೀನೋ ಆ ನಂಬರು ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ನಂಬರು ಎರಡೂ ಕೂಡ ಸೇಮ್ ಇಲ್ಲ, ಡಿಫ್ರೆಂಟ್ ಇದೆ. ಹಾಗಾಗಿ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ನ ದಯವಿಟ್ಟು ಅಪ್ಡೇಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ನನ್ನ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ನ ನಾನಿಲ್ಲಿ ಅಪ್ಡೇಟ್ ಮಾಡ್ಕೊತಾ ಇದ್ದೀನಿ. ಸೊ ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ, ಈ ಒಂದು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿವಾಗ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಂಡು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಇದಾದ ನಂತರ ನೀವೇನು ಈ ಒಂದು ಕೋಟಕ್ ಮಹೀಂದ್ರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರ, ಸೊ ಆ ನಂಬರ್ಗೂ ಕೂಡ OTP ಬರುತ್ತೆ. ಸೊ ಒಂದು OTPನ ಎಂಟರ್ ಮಾಡ್ಕೊಳ್ಳಿ. ನಾನಿವಾಗ ಆ ಒಂದು ನಂಬರ್ಗೆ ಏನು OTP ಬಂದಿದೆಯೋ ಅದನ್ನು ಅಪ್ಡೇಟ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ OTPನ ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಮಾಡ್ಕೊಂಡ ನಂತರ ಲೈವ್ ಲೊಕೇಶನ್ ಪರ್ಮಿಷನ್ ಕೇಳ್ತಾ ಇದೆ. ಹಾಗಾಗಿ ನಾನು ಲೈವ್ ಲೊಕೇಶನ್ ಪರ್ಮಿಷನ್ನ ಕೊಡ್ತಾ ಇದ್ದೀನಿ. ಅಲೋ ಅಂತ ಕ್ಲಿಕ್ ಮಾಡಿ. ನೀವು ಕೂಡ ಅಷ್ಟೇ ಲೈವ್ ಲೊಕೇಶನ್ ಒಂದು ಪರ್ಮಿಷನ್ ಕೇಳುತ್ತೆ, ಅವಾಗ ಅಲೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ನೀವು ಅಲೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿ ಏನೇನು ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಒಂದು ಫಾದರ್ ನೇಮ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆಯೋ ಅದೇ ರೀತಿ ನೀವು ಫಾದರ್ ನೇಮ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಜೊತೆಗೆ ಸೆಲೆಕ್ಟ್ ಆಕ್ಯುಪೇಷನ್ ಅಂತ ಇದೆ, ನಿಮ್ಮೊಂದು ಆಕ್ಯುಪೇಷನ್ನ ಎಂಟರ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮದು ಮಂತ್ಲಿ ಇನ್ಕಮ್ ಎಷ್ಟಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಜೊತೆಗೆ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಅಂದರೆ ನಿಮ್ಗೆ ಯಾವ ಇದ್ರ ಮುಖಾಂತರ ಮಂತ್ಲಿ ಅಮೌಂಟ್ ಬರ್ತಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಜೊತೆಗೆ ಮೆರಿಟಲ್ ಸ್ಟೇಟಸ್ನ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಂದರೆ ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನಿಮ್ಮ ಒಂದು ತಾಯಿ ನೇಮ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ ನಂತರ ಮತ್ತೆ ಇನ್ನೊಂದು ನಿಮ್ಮ ಒಂದು ತಾಯಿ ನೇಮ್ನ ಅಪ್ಡೇಟ್ ಮಾಡೋದಕ್ಕೆ ಹೇಳುತ್ತೆ. ಸೊ ಮತ್ತೆ ನಿಮ್ಮ ಒಂದು ತಾಯಿ ಹೆಸರನ್ನ ಅಪ್ಡೇಟ್ ಮಾಡಿ ನೀವು ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ, ಒಂದು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿವಾಗ ಇದೆಲ್ಲ ಡೀಟೇಲ್ಸ್ ಕೂಡ ಅಪ್ಡೇಟ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ, ಒಂದು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಪ್ರೆಸೆಂಟ್ ಯಾವ ಅಡ್ರೆಸ್ಸಲ್ಲಿದ್ದೀರೋ ಆ ಅಡ್ರೆಸ್ ಡೀಟೇಲ್ಸ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಅಡ್ರೆಸ್ ಇದೆಯೋ ಅದೇ ರೀತಿ ನೀವು ಅಪ್ಡೇಟ್ ಮಾಡಿಕೊಂಡ್ರು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಸೊ ನಾನು ಇವಾಗ ಎಲ್ಲ ಡೀಟೇಲ್ಸ್ನ ಕೂಡ ಅಪ್ಡೇಟ್ ಮಾಡ್ಕೊತೀನಿ. ಫಸ್ಟು ನಿಮ್ಮ ಒಂದು ಮನೆ ಹೆಸರು ಮತ್ತು ಮನೆ ನಂಬರು ಅಪ್ಡೇಟ್ ಮಾಡಿ. ಜೊತೆಗೆ ನಿಮಗೆ ಅಡ್ರೆಸ್ ಲೈನ್ 1 ಇದೆ ಮತ್ತು ಲೈನ್ 2 ಇದೆ. ಅಕಸ್ಮಾತ್ ನಿಮಗೆ ಸಾಕಾಗಲಿಲ್ಲ ಅಂದರೆ ನೀವು ಇಲ್ಲಿ ನೀಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಜೊತೆಗೆ ಲ್ಯಾಂಡ್ ಮಾರ್ಕ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮನೆ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಅಂಗಡಿ ಅಥವಾ ಹೋಟೆಲ್ ಈ ಥರದ್ದು ಏನಾದ್ರು ಇತ್ತು ಅಂದರೆ ಅದ್ರ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ. ಜೊತೆಗೆ ನಿಮ್ಮ ಒಂದು ಏನು ಊರಿಂದು ಪಿನ್ ಕೋಡ್ ನಂಬರ್ ಇರುತ್ತೆ, ಪಿನ್ ಕೋಡ್ ನಂಬರ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ನಾನಿವಾಗ ಎಲ್ಲ ಡೀಟೇಲ್ಸ್ನು ಕೂಡ ಅಪ್ಡೇಟ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ನಾಮಿನಿ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇಫ್ ಇನ್ ಕೇಸ್ ನೀವು ಈಗಲೇ ನಾಮಿನಿ ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀನಿ ಅಂದರೆ ಈಗಲೇ ಮಾಡ್ಬೋದು, ಇಲ್ಲ ಆಮೇಲೆ ಮಾಡ್ಕೊತೀನಿ ಅಂದರೆ ಆಮೇಲೂ ಕೂಡ ಮಾಡ್ಕೊಳ್ಳೋ ಆಪ್ಷನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಸ್ಕಿಪ್ ಅಂತ ಇದೆ ನೋಡಿ, ಈ ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಈಗಲೇ ಮಾಡ್ಕೊತೀನಿ ಅಂದರೆ ಈಗಲೇ ಎಲ್ಲ ಡೀಟೇಲ್ಸು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸೊ ನಾನಿಲ್ಲಿ ಆಮೇಲೆ ಮಾಡ್ಕೊತಾ ಇದ್ದೀನಿ. ಸೊ ಏನಿಲ್ಲ, ನಾಮಿನಿ ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀನಿ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಫಸ್ಟು ನಾಮಿನಿ ಯಾರನ್ನು ಮಾಡ್ತಾ ಇದ್ದೀರೋ ಅವ್ರ ಹೆಸರನ್ನು ಅಪ್ಡೇಟ್ ಮಾಡಿ. ಜೊತೆಗೆ ರಿಲೇಷನ್ಶಿಪ್, ನಿಮಗೂ ಆ ನಾಮಿನಿ ಮಾಡ್ತಾ ಇರೋರ್ಗೂ ಏನು ರಿಲೇಷನ್ಶಿಪ್ ಇದೆ ಅದನ್ನು ಅಪ್ಡೇಟ್ ಮಾಡಿ. ಜೊತೆಗೆ ನಾಮಿನಿ ಮಾಡ್ತಾ ಇರೋರು ಅಂತಹ ಒಂದು ಡೇಟ್ ಆಫ್ ಬರ್ತ್ನ ಅಪ್ಡೇಟ್ ಮಾಡಿ. ಜೊತೆಗೆ ನೀವು ಯಾರು ನಾಮಿನಿ ಮಾಡ್ತಾ ಇದ್ದೀರೋ ಸೊ ಅವರ ಅಡ್ರೆಸ್ ಡೀಟೇಲ್ಸ್ನ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ಮ ಅಡ್ರೆಸ್ ಎಲ್ಲ ಇದ್ದಾರೆ ಅಂದರೆ ಸೊ ನೀವು ಸೇಮ್
ಆ್ಯಸ್ ಯುವರ್ ಅಡ್ರೆಸ್ ಅಂತ ಇದೆ ನೋಡಿ, ಒಂದು ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ಸೇಮ್ ನಿಮ್ಮ ಅಡ್ರೆಸ್ದೇ ಡೀಟೇಲ್ಸೇ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಅಡ್ರೆಸ್ಸಲ್ಲಿ ಇಲ್ಲ, ಅವರು ಬೇರೆ ಅಡ್ರೆಸ್ಸಲ್ಲಿದ್ದಾರೆ ಅಂದರೆ, ಸೊ ಇಲ್ಲಿ ಫಸ್ಟು ಬಿಲ್ಡಿಂಗ್ ನೇಮ್ನ ಅಥವಾ ಬಿಲ್ಡಿಂಗ್ ನಂಬರ್ನ ಅಪ್ಡೇಟ್ ಮಾಡಿ, ಜೊತೆಗೆ ಅವರ ಒಂದು ಅಡ್ರೆಸ್ ಲೈನ್ 1 ಮತ್ತು ಲೈನ್ 2 ಅಪ್ಡೇಟ್ ಮಾಡಿ, ಜೊತೆಗೆ ಅವ್ರದ್ದು ಏನು ಲ್ಯಾಂಡ್ ಮಾರ್ಕ್ ಇದೆ ಸೊ ಅಲ್ಲಿ ಲ್ಯಾಂಡ್ ಮಾರ್ಕು ಕೂಡ ಅಪ್ಡೇಟ್ ಮಾಡಿ, ಜೊತೆಗೆ ಪಿನ್ ಕೋಡ್ ನಂಬರು, ಸೊ ಅವರ ಒಂದು ಊರಿನ ಪಿನ್ ಕೋಡ್ ನಂಬರ್ನ ಅಪ್ಡೇಟ್ ಮಾಡಿ ಇಲ್ಲಿ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ನಾಮಿನಿ ಡೀಟೇಲ್ಸ್ ಅನ್ನೋದು ಅಪ್ಡೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ನಾಮಿನಿ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದ ನಂತರ ನೆಕ್ಸ್ಟು ನೀವು ಇಲ್ಲಿ ಐ ವಿಲ್ ಆಪ್ಟ್ ಔಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಸೂಪರ್ ಸೇವಿಂಗ್ ಅಕೌಂಟ್ನ ಓಪನ್ ಮಾಡ್ಕೊತಾ ಇದ್ದೀನಿ, ನನಗೆ ಇದೇ ಬೇಕಿದೆ. ಹಾಗಾಗಿ ನೀವು ಬೇಕಾದರೆ ನಾರ್ಮಲ್ ಒಂದು ಸೇವಿಂಗ್ ಅಕೌಂಟ್ನು ಕೂಡ ತೊಗೋಬೋದು, ಕ್ಲಾಸಿಕ್ ಸೇವಿಂಗ್ ಅಕೌಂಟು. ಸೊ ಅದು ಕೂಡ ಒಂದು ಬೆಟರ್ ಆಗಿದೆ. ನೀವು ನಾರ್ಮಲ್ ಒಂದು ಸ್ಟೂಡೆಂಟ್ ಆಗಿದ್ದೀರಾ, ಒಂದು ಬೇಸಿಕ್ ಇನ್ಕಮ್ ಬರುತ್ತೆ, ಏನು ಜಾಸ್ತಿ ನೀವೇನು ಟ್ರಾನ್ಸಾಕ್ಷನ್ ಮಾಡಲ್ಲ ಅಂದರೆ ಕ್ಲಾಸಿಕ್ ಒಂದು ನಾರ್ಮಲ್ ಸೇವಿಂಗ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲ ನಾನು ತುಂಬ ಟ್ರಾನ್ಸಾಕ್ಷನ್ ಮಾಡ್ತೀನಿ, ನಮ್ಗೆ ತುಂಬ ಬೇಕು ಅಂದರೆ ಸೊ ಸೂಪರ್ ತೊಗೊಳ್ಳಿ. ಸೊ ನಾನು ಕೂಡ ಸೂಪರೇ ತೊಗೊತೀನಿ. ಸೊ ತೀರಾ ನಾನು ಟ್ರಾನ್ಸಾಕ್ಷನ್ ಮಾಡಲ್ಲ, ಬಟ್ ಇಲ್ಲಿ ನಾಳೆ ದಿನ ಏನಾದ್ರು ಬೇಕು ಅಂತ ಅನ್ಸಿದ್ರೆ ಮತ್ತು ಕಷ್ಟ ಆಗುತ್ತೆ, ಹಾಗಾಗಿ ಸೂಪರ್ ಅಂತಲೇ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಅಮೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅಮೌಂಟ್ ನಾನು ಫಸ್ಟೇ ಹೇಳಿದ್ದೀನಿ, ಎಲ್ಲೂ ಹೋಗಲ್ಲ, ನಿಮ್ಮ ಹತ್ರನೇ ಇರುತ್ತೆ, ಹಾಗಾಗಿ ವರಿ ಮಾಡ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಸೊ ನೀವಿಲ್ಲಿ ಆ್ಯಡ್ 10,000 ಇನ್ಸ್ಟೆಂಟ್ ಫಂಡ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಫೋನ್ಪೇ, ಗೂಗಲ್ ಪೇ ಇದ್ರ ಮುಖಾಂತರ ನೀವು ಅಪ್ಡೇಟ್ ಮಾಡ್ಬೋದು. ಸೊ ನೀವಿಲ್ಲಿ ಡೆಪಾಸಿಟ್ 10,000 ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಜನರೇಟ್ QR ಕೋಡ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡು ನಾನು QR ಕೋಡ್ನ ಜನರೇಟ್ ಮಾಡ್ತಾ ಇದ್ದೀನಿ, ಇದ್ರ ಮುಖಾಂತರನೇ ನಾನು ಅಮೌಂಟ್ ಅನ್ನೋದನ್ನು ಪೇ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿ ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಇವಾಗ ಅಮೌಂಟ್ ಪೇ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಅಮೌಂಟ್ ಅನ್ನೋದನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಅಪ್ಡೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಬೇಕಾದರೆ ವಿಡಿಯೋ KYC ಅನ್ನೋದನ್ನು ಮಾಡ್ಕೊಬೋದು. ಸೊ ನಾನಿಲ್ಲಿ ವಿಡಿಯೋ KYCನ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನೀವಿಲ್ಲಿ ಗೋ ಟು ವಿಡಿಯೋ KYC ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಇಲ್ಲಿ ಹೇಳಿದ್ದಾರೆ ಈ ಪಾನ್ ಕಾರ್ಡ್ ತೋರಿಸೋಂಗಿಲ್ಲ, ಒರಿಜಿನಲ್ ಪಾನ್ ಕಾರ್ಡ್ ತೋರಿಸ್ಬೇಕು. ಜೊತೆಗೆ ನಿಮ್ಮ ಒಂದು ಸಿಗ್ನೇಚರ್ನ ನೀವು ವೈಟ್ ಪೇಪರ್ ಮೇಲೆ ಮಾಡಬೇಕಾಗುತ್ತೆ. ಸೊ ಅವರು ಲೈವಲ್ಲಿ ಹೇಳ್ತಾರೆ ನಿಮ್ಮ ಸಿಗ್ನೇಚರ್ ಮಾಡಿ ಅಂತ, ಅವಾಗ ನೀವು ಸಿಗ್ನೇಚರ್ ಮಾಡಿಬಿಟ್ಟು ತೋರಿಸ್ಬೇಕಾಗುತ್ತೆ. ಸೊ ಇಲ್ಲಿ ಗೋ ಟು ವಿಡಿಯೋ KYC ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಸುಮಾರು ಚೆಕ್ ಬಾಕ್ಸ್ ಇದೆ, ಎಲ್ಲ ಚೆಕ್ ಬಾಕ್ಸ್ಗೂ ಕೂಡ ನೀವು ಟಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಎಲ್ಲ ಚೆಕ್ ಬಾಕ್ಸು ಕೂಡ ಟಿಕ್ ಮಾಡ್ಕೊಂಬರ್ತೀನಿ. ನೀವು ಕೂಡ ಅಷ್ಟೇ ಇಲ್ಲಿರುವಂತಹ ಎಲ್ಲ ಒಂದು ಚೆಕ್ ಬಾಕ್ಸ್ ಏನಿದೆ ಇದೆಲ್ಲದನ್ನು ಕೂಡ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅಪ್ಡೇಟ್ ಮಾಡೋಕ್ಕೂ ಮುಂಚೆ ಬೇಕಾದ್ರೆ ನೀವು ಒಂದ್ಸಲ ಓದ್ಕೊಬಿಡಿ ಯಾವ ಥರ ಇದೆ, ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅದನ್ನೆಲ್ಲ ನೀಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಏನಿಲ್ಲ, ಬೇಸಿಕ್ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದೇ ಇರುತ್ತೆ, ನೀವು ಓದ್ಬಿಟ್ಟೇ ಬೇಕಾದರೆ ನೀವು ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ನಾನು ಇವಾಗ ಎಲ್ಲದನ್ನು ಕೂಡ ಅಪ್ಡೇಟ್ ಮಾಡ್ಕೊತೀನಿ. ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಅಗ್ರಿ ಪ್ರೊಸೀಡ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ವಿಡಿಯೋ ವೆರಿಫಿಕೇಷನ್ಗೆ ಬರುತ್ತೆ. ಸೊ ವಿಡಿಯೋ ವೆರಿಫಿಕೇಷನ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ KYC ಅನ್ನೋದು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗು ನಿಮ್ಮ ಒಂದು ಪಾನ್ ಕಾರ್ಡ್ ಫೋಟೋ ಕೇಳ್ತಾರೆ, ಸೊ ಮತ್ತು ನಿಮ್ಮದು ಸೆಲ್ಫಿ ಫೋಟೋ ಕೇಳ್ತಾರೆ, ಜೊತೆಗೆ ನಿಮ್ಮ ಒಂದು ಸಿಗ್ನೇಚರ್ ಫೋಟೋ ಕೂಡ ಕೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಮೂರು ಡೀಟೇಲ್ಸ್ದು ಕೂಡ ನೀಟಾಗಿ ಒಂದೊಂದು ಫೋಟೋನ ಕ್ಯಾಪ್ಚರ್ ಮಾಡಿಬಿಟ್ಟು ಆ ಜಾಗದಲ್ಲಿ ಅಪ್ಲೋಡ್ ಮಾಡಿ ಅಂತಲೇ ಹೇಳ್ತೀನಿ. ನಾನು ಅದ್ರದ್ದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಅದನ್ನು ನೋಡಿ ಒಂದ್ಸಲ. ಸೊ ಅಲ್ಲಿ ಟೇಕ್ ಅ ಫೋಟೋ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಮೊಬೈಲ್ ಕ್ಯಾಮ್ರಾ ಅನ್ನೋದು ಓಪನ್ ಆಗುತ್ತೆ. ಸೊ ಜೊತೆಗೆ ಸ್ವಿಚ್ ಕ್ಯಾಮ್ರಾ ಅಂತ ಕೂಡ ಇರುತ್ತೆ. ಸೊ ಸ್ವಿಚ್ ಕ್ಯಾಮ್ರಾ ಮಾಡಿಕೊಂಡು ನೀವು ಬ್ಯಾಕ್ ಸೈಡ್ ಕ್ಯಾಮ್ರಾಗೆ ಸ್ವಿಚ್ ಮಾಡಿಕೊಂಡು ನಿಮ್ಮ ಒಂದು ಪಾನ್ ಕಾರ್ಡ್ ಫೋಟೋ ಮತ್ತು ನಿಮ್ಮೊಂದು ಫೋಟೋ ಜೊತೆಗೆ ನಿಮ್ಮೊಂದು ಸಿಗ್ನೇಚರ್ ಫೋಟೋ ಇದಿಷ್ಟನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಸೆಲ್ಫಿ ಕ್ಯಾಮ್ರಾ ಚೆನ್ನಾಗಿತ್ತು ಅಂದರೆ ಸೊ ನಿಮ್ಮ ಒಂದು ಫೋಟೋನ ಸೆಲ್ಫಿಲೇ ತೆಕ್ಕೊಬೋದು. ಇಲ್ಲ ಅಂದರೆ ಬ್ಯಾಕ್ ಕ್ಯಾಮ್ರಾದಿಂದ ನಿಮ್ಮ ಒಂದು ಫೋಟೋ ಮತ್ತು ಡಾಕ್ಯುಮೆಂಟ್ಸ್ ಫೋಟೋ, ಸಿಗ್ನೇಚರ್ ಫೋಟೋ ಎಲ್ಲದನ್ನು ಕೂಡ ನೀಟಾಗಿ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ. ಅಪ್ಡೇಟ್ ಮಾಡಿದ ನಂತರ ವಿಡಿಯೋ KYC ಅಂದರೆ ವಿಡಿಯೋ ಕಾಲಿಗೆ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕನೆಕ್ಟ್ ಆದ ನಂತರ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿರುವಂತಹ ಎಕ್ಸಿಕ್ಯೂಟಿವ್ ಅವರು ಕಾಲ್ಗೆ ಕನೆಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಕನೆಕ್ಟ್ ಆದ ನಂತರ ಕೆಲವೊಂದು ಕ್ವಶನ್ಸ್ಗಳು ಕೇಳ್ತಾರೆ. ಇಲ್ಲಿ ನಾನು ಕ್ವಶನ್ಸ್ಗಳನ್ನ ರಿಪೀಟ್ ಮಾಡಿ ಹೇಳ್ತಾ ಇಲ್ಲ, ಯಾಕಂತ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕ್ವಶನ್ ಅನ್ನೋದನ್ನ ಕೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕ್ವಶನ್ಸ್ಗಳನ್ನ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಜಸ್ಟ್ ಬೇಸಿಕ್ ನಿಮಗೆ ಗೊತ್ತಿರುವಂತಹ ಒಂದು ಕ್ವಶನ್ಸ್ಗಳನ್ನೇ ಕೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಜೊತೆಗೆ ನಾವೇನು ಅಕೌಂಟ್ ಓಪನ್ ಮಾಡಿರ್ತೀವಿ ಆ ಅಕೌಂಟ್ ರಿಲೇಟೆಡ್ ಒಂದಷ್ಟು ಇನ್ಫಾರ್ಮೇಷನ್ಸ್ ಅನ್ನೋದನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಒಂದು ಲೈವ್ ನಾವೇನು ಸಿಗ್ನೇಚರ್ ಮಾಡ್ತೀವೋ ಆ ಲೈವ್ ಸಿಗ್ನೇಚರ್ದೊಂದು ವೀಡಿಯೋ ಕಾಲಲ್ಲಿ ನೋಡ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಸಿಗ್ನೇಚರ್ದು ಒಂದು
ಫೋಟೋ ತೆಕ್ಕೊತಾರೆ ಮತ್ತು ನಮ್ಮ ಫೋಟೋನು ಕೂಡ ತೆಕ್ಕೊತಾರೆ ವೀಡಿಯೋ ಕಾಲಲ್ಲಿ. ಅದ್ರ ಜೊತೆಗೆ ಪ್ಯಾನ್ ಕಾರ್ಡ್ದು ಕೂಡ ಒಂದು ಫೋಟೋ ತೆಕ್ಕೊತಾರೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ ವೆರಿಫಿಕೇಷನ್ ಮಾಡ್ತಾರೆ. ಸೊ ಕಂಪ್ಲೀಟ್ ವಿಡಿಯೋ KYC ಆಗಿರೋದ್ರಿಂದ ಸ್ವಲ್ಪ ಪ್ರೊಸೆಸಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಪ್ರೊಸೆಸಿಂಗ್ ಎಲ್ಲ ನೀಟಾಗಿ ಅವ್ರು ಯಾವ ಥರ ಹೇಳ್ತಾರೋ ಅವ್ರು ಯಾವ ಥರ ಗೈಡ್ ಮಾಡ್ತಾರೋ ಅದೇ ಥರನೇ ಫಾಲೋ ಅಪ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಫಾಲೋ ಅಪ್ ಮಾಡಿದ ನಂತರ ನಿಮ್ಮ ಒಂದು ಅಕೌಂಟ್ ಬಂದು 8 hours ಒಳಗಡೆ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ವಿಡಿಯೋ KYC ಅನ್ನೋದು ವೆರಿಫಿಕೇಷನ್ ಆಗಿ 8 hours ಒಳಗಡೆ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಎಲ್ಲದೂ ಕೂಡ ಬರುತ್ತೆ. ಮತ್ತು ನೀವು ಕೋಟೆಕ್ 811 ಅಪ್ಲಿಕೇಶನು ಕೂಡ ಓಪನ್ ಮಾಡಿ ಅದ್ರ ಮುಖಾಂತರನೂ ಕೂಡ ಲಾಗಿನ್ ಮಾಡಿಕೊಂಡು ಯೂಸ್ ಮಾಡಿ ಅಂತ ಕೂಡ ನಿಮಗೆ ಗೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಕೋಟೆಕ್ ಒಂದು ಮಹೇಂದ್ರ ಬ್ಯಾಂಕಲ್ಲಿ ಏನು ಅಕೌಂಟ್ ಓಪನ್ ಮಾಡೋ ಪ್ರೋಸೆಸ್ ಇರುತ್ತೆ ಈ ರೀತಿ ಇರುತ್ತೆ. ನೀವು ವಿಡಿಯೋ KYCನೂ ಮಾಡ್ಬೋದು, ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಮನೆಗೆ ವಿಸಿಟ್ ಮಾಡಿಬಿಟ್ಟು ಕೂಡ ಎಕ್ಸಿಕ್ಯೂಟಿವ್ ಬಂದು KYC ಮಾಡೋ ಥರನೂ ಕೂಡ ನೀವು ಮಾಡ್ಕೊಬೋದು. ನಾನಿಲ್ಲಿ ವಿಡಿಯೋ KYCನೇ ಮಾಡಿದ್ದೀನಿ. ಸೊ ನಿಮಗೂ ಕೂಡ ವಿಡಿಯೋ KYC ಮಾಡೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ, ಅದನ್ನೇ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಕೋಟೆಕ್ ಮಹೇಂದ್ರ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದು ಅನ್ನೋದು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇತ್ತು, ಕ್ವಶನ್ಸ್ಗಳಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಇದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಂದ್ರೂ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.